ಈ ಕಲಿಯುಗದಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ದುಡ್ಡು ಅಂತಾನೆ ಪರಿಗಣಿಸ್ಬಿಡ್ತಾರೆ. ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ದುಡ್ಡು, ಹಣ ಅನ್ನೋದು ಮಾತ್ರನಾ? ಅಥವಾ ಈ ಲಕ್ಷ್ಮಿ ಅಂದ್ರೆ ಯಾವನ್ನೆಲ್ಲ ಸಂಕೇತವಾಗಿ ನಾವು ತಗೋಬಹುದಾಗಿದೆ? ಹ್ಮ್. ಇದಕ್ಕೆ ಮುಖ್ಯವಾಗಿ ವರಹ ವರ ವರ ಅಂದರೆ ಸಂಪತ್ತು ಅಂತ. ಸಂಪತ್ತಿಗೆ ಅಧಿದೇವತೆನೇ ಈ ವರಮಹಾಲಕ್ಷ್ಮಿ ಅಂತ. ಹಣ ಇದ್ದರೆ ಸತ್ತೋಗಿರೋ ಹೆಣ ಹೇಳುತ್ತೆ ಅಂತ ಒಂದು ಗಾದೆ ಮಾತಿದೆ. ಯಾಕಂದರೆ ಹಣ ಇಲ್ಲ ಅಂದರೆ ಇವತ್ತಿನ ಜಗತ್ತಿನಲ್ಲಿ ಏನೂ ಸಹ ಇಲ್ಲ. ಎಲ್ಲರೂ ಸಂಬಂಧ ಸೂತ್ರ, ಅಣ್ಣ ತಮ್ಮ ಅಕ್ಕ ತಂಗಿ, ಜೀವನ ಸ್ನೇಹ ಸಂಬಂಧಗಳೆಲ್ಲ ನಿಂತಿರೋದು ಹಣದ ಮೇಲೆ. ಈ ಹಣ ಇದ್ರೇ ಜೀವನ ಜಗತ್ತು ಎಲ್ಲವೂ ನಡೆಯುತ್ತೆ ಅನ್ನುವಂಥ ಒಂದು ಮನುಷ್ಯನ ಈ ಹಣದ ಗುಲಾಮನಾಗಿರುವಂಥ ಸನ್ನಿವೇಶಗಳು ನಾವು ಇವತ್ತಿನ ಜಾಯಮಾನ ಇವತ್ತಿನ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೇ ಹೋಗಲಿ ಹಣ ಇಲ್ಲ ಅಂದರೆ ಏನೂ ಸಹ ನಡೆಯಲ್ಲ. ಇವಿನ ಸರ್ಕಾರ ಉದ್ಯೋಗ ಸಿಗಲಿ ಲಂಚ ಬೇಕು, ಯಾರನ್ನಾದರೂ ನೋಡಬೇಕಾದ್ರೂ ಅವ್ರಿಗೆ ಹಣ ಬೇಕು, ಯಾರನ್ನಾದರೂ ಮಾತಾಡ್ಸೋಕ್ಕೆ ಹೋದರೆ ಹಣ ಬೇಕು, ಎಲ್ಲದಕ್ಕೂ ಹಣ ಬೇಕು. ಈ ಹಣನೇ ಇಂಪಾರ್ಟೆಂಟ್ ಅಲ್ಲ, ಆದರೆ ಅಷ್ಟಲಕ್ಷ್ಮಿಯರಲ್ಲೂ ಸಹ ವಿಶೇಷವಾಗಿ ನಾವು ನೋಡಬೇಕು. ಯಾಕಂದರೆ ವಿದ್ಯೆ ಇಲ್ಲಾಂದರೆ ಲಕ್ಷ್ಮಿ ಬರಲ್ಲ. ಅದಕ್ಕೆ ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ. ಆ ಮಕ್ಕಳಿಲ್ಲ ಅಂದ ಮೇಲೆ ನಾವು ಸಂತಾನ ಲಕ್ಷ್ಮಿ ಅಂತ ಹೇಳ್ತೀವಿ. ಅವಾಗೆಲ್ಲ 12 ಜನ 15 ಜನ ಮಕ್ಕಳಾಗುವಂಥದ್ದು, 7 8 9 ಜನ ಮಕ್ಕಳಾಗುವಂಥದ್ದು ಸಾಮಾನ್ಯವಾಗಿ ನಾವು ನೋಡಿದ್ವಿ. ಹೌದಾ? ಈ ಸಂತಾನ ಲಕ್ಷ್ಮಿ ಯಾರನ್ನ ಅಭಾವ, ಎಷ್ಟು ಜನ ಮಕ್ಕಳು ಅಂದ ತಕ್ಷಣ ಹಣ ಧನ ನೋಡಲ್ಲ, ಎಷ್ಟಮ್ಮ ನಿನಗೆ ಮಕ್ಕಳು ಅಂತ ಕೇಳ್ತಾರೆ. ಸಂಪತ್ತು ಎಷ್ಟಿದೆ, ಹಣ ಎಷ್ಟಿದೆ, ನಿನ್ನಲ್ಲಿ ಆಸ್ತಿ ಎಷ್ಟಿದೆ ಅಂತ ಕೇಳಲ್ಲ, ಎಷ್ಟು ಜನ ನಿಮಗೆ ಮಕ್ಕಳಿದ್ದಾರೆ ಅಂತ ಕೇಳ್ತಾರೆ. ಅಂದಮೇಲೆ ಆ ಅಮ್ಮ ಸಂತಾನ ಲಕ್ಷ್ಮಿ ಹೌದಲ್ವಾ? ಹಾಗೆ ಧಾನ್ಯ, ಎಷ್ಟೋ ಜನಗಳಿಗೆ ಬಡತನ, ಕಷ್ಟ, ನೋವು ಭಾಳ ನೋವು ಇರುತ್ತೆ. ಒಂದು ಹೊತ್ತು ತಿನ್ನಬೇಕಾದ್ರೂ ಭಾಳ ಕಷ್ಟ ಅನುಭವಿಸ್ತಾರೆ. ಹಾಗಾಗಿ ಧಾನ್ಯ ಲಕ್ಷ್ಮಿ ಇಲ್ಲ ಅಂದ್ರೂ ಅವರಿಗೆ ಜೀವನವನ್ನು ಏನೂ ಮಾಡಲಿಕ್ಕಾಗಲ್ಲ. ಸಂಬಳ ಬೇಕಾದಷ್ಟು ಇರುತ್ತೆ, ಕೋಟಿಗಟ್ಟಲೆ ದುಡ್ಡು ಇರುತ್ತೆ, ಇಬ್ಬರೇ ಇರ್ತಾರೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಅವ್ರಿಗೆ ವಂಶನೇ ಉದ್ಧಾರ ಇರಲ್ಲ. ಹಾಗಾಗಿ ಎಲ್ಲವೂ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಅಷ್ಟಲಕ್ಷ್ಮಿಯನ್ನೂ ಸಹ ನಾವು ಆರಾಧನೆ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಗಾಬರಿ ಪಟ್ಟು ಮಾಡುವಂಥದ್ದು, ಓಹೋ ಬೇಕಾದಷ್ಟು ಸಂಪತ್ತು ಬಂದ್ಬಿಡುತ್ತೆ, ಈ ದೇವಿಯನ್ನು ಪೂಜೆ ಮಾಡಿದ್ರೆ ನಮಗೆ ಬೆಳಗಾಗೋಷ್ಟರಲ್ಲಿ ದೊಡ್ಡ ಲಾಟ್ರಿ ಬರುತ್ತೆ, ಬೇಕಾದಷ್ಟು ಆಸ್ತಿ ಮಾಡ್ತೀವಿ ಅನ್ನೋದು ಅಷ್ಟು ತುಂಬ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡುವಂಥದ್ದಲ್ಲ. ಹೆಣ್ಣು ಮಕ್ಕಳಿಗೆ ಹಬ್ಬ ಅಂದ್ರೆ ಒಂದು ಖುಷಿ, ತವರು ಮನೆಗೆ ಹೋಗೋದು. ಈ ಶ್ರಾವಣ ಮಾಸ ಅಂದ್ರೆ ಸಾಕಷ್ಟು ಹಬ್ಬಗಳ ಸರಮಾಲೆ ಅಂತ ಹೇಳ್ತೀವಲ್ಲ, ಆ ರೀತಿ ಹಬ್ಬಗಳು ಬರ್ತಾ ಇರುತ್ತೆ. ಈಗ ನೆಕ್ಸ್ಟ್ ಭಾದ್ರಪದ ಮಾಸ, ಗಣಪತಿ ಹಬ್ಬ, ಗೌರಿ ಹಬ್ಬ, ಆಮೇಲೆ ರಕ್ಷಾಬಂಧನೆ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹಲವಾರು ಸರಮಾಲೆಯಂತೆ ಬರ್ತಾ ಇರುತ್ತೆ. ಈಗ ನಾವು ಆಷಾಢದಿಂದ ಹಿಡ್ಕೊಂಡು ಈ ಚಾತುರ್ಮಾಸದಲ್ಲಿ ಬರುವಂಥ ಹಬ್ಬಗಳಂತೂ ಅಷ್ಟಿಷ್ಟಲ್ಲ, ಎಷ್ಟೇ ಹಣವಿದ್ದರೂ ಅದು ಖರ್ಚು ಮಾಡೋದಕ್ಕೆ ಆಗುವಂಥ ಒಂದು ಸನ್ನಿವೇಶಗಳು ಬರುತ್ತೆ. ಆದರೂ ಸಹ ಮಾಡಬೇಕು. ಹೆಣ್ಣುಮಕ್ಕಳ ಆಸೆ, ಹೆಣ್ಮಕ್ಳದಕ್ಕೆ ಅವರೇ ಮಹಾಲಕ್ಷ್ಮಿ ನೀರು. ಆ ಮನೆಯನ್ನು ಅಲಂಕಾರ ಮಾಡಿ ಆ ಮನೆಯನ್ನು ಸ್ವಚ್ಛವಾಗಿಡುವಂಥದ್ದು. ಅದು ಅಲ್ಲದೆ ನೋಡಿ, ಇವತ್ತಿನ ಒಂದು ಏನು ವರಮಹಾಲಕ್ಷ್ಮಿ ಹಬ್ಬ ಆಗ್ತಾ ಇದೆ, ಅನುರಾಧ ನಕ್ಷತ್ರದಲ್ಲಿ, ಮಹಾನಕ್ಷತ್ರದಲ್ಲಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಶುಕ್ರ ನೀಚವಾಗಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ರಾಹು ಕುಂಭದಲ್ಲಿ, ಶನೇಶ್ವರ ಮೀನ ರಾಶಿಯಲ್ಲಿ, ಹಾಗೆ ಮಂಗಳ ಮಿಥುನ ರಾಶಿಯಲ್ಲಿ, ಗುರು ಮತ್ತು ಸೂರ್ಯ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಹಾಗೆ ಬುಧ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುವಂಥ ಈ 9 ಗ್ರಹದಲ್ಲಿ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥ ನಮ್ಮ ಈ ಒಂದು ಸಂಪ್ರದಾಯ ಇದೆ. ದಕ್ಷಿಣ ಭಾಗದಲ್ಲಂತೂ ಜಾಸ್ತಿ ಮಾಡ್ತಾರೆ. ಭಾರತಾದ್ಯಂತ, ಕರ್ನಾಟಕಾದ್ಯಂತ, ಎಲ್ಲ ದೇಶದಲ್ಲೂ, ಎಲ್ಲ ರಾಜ್ಯಗಳಲ್ಲೂ ಕರ್ನಾಟಕ ಅಂದರೆ ಹಿಂದೂ ಧರ್ಮ ಸಂಸ್ಕಾರದಲ್ಲಿ ಇದು ಮಾಡುವಂಥ ಒಂದು ವಿಶೇಷವಾದ ಪೂಜೆ. ಇದು ಒಂದು ಹೆಣ್ಣು ಮಕ್ಕಳನ್ನ ಒಂದು ಅದ್ಧೂರಿಯಾದ ಆಸೆ. ವ್ರತಗಳಲ್ಲಿ ಇರುತ್ತೆ. ಮಂಗಳ ಗೌರಿ ವ್ರತನೂ ಮಾಡ್ತಾರೆ, ವರಮಹಾಲಕ್ಷ್ಮಿ ವ್ರತನೂ ಮಾಡ್ತಾರೆ, ಸಾಕಷ್ಟು ವ್ರತಗಳಿದೆ. ಸಂತಾನ ಗೋಪಾಲ ವ್ರತನೂ ಮಾಡ್ತಾರೆ. ವ್ರತಗಳಲ್ಲಿ ಈ 4 ವಾರ ಶುಕ್ರವಾರ ಮುಗಿಸ್ತಾರೆ. ಆ ನಂತರ ವರಮಹಾಲಕ್ಷ್ಮಿ 5ನೇ ವಾರದಲ್ಲಿ ಮಾಡುವಂಥ ಹುಣ್ಣಿಮೆಯ ಪೂರ್ವದಲ್ಲೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವಂಥದ್ದು ಒಂದು ವಿಶೇಷವಾದ ಒಂದು ವಾಡಿಕೆ ಇದೆ. ಜೊತೆಗೆ ನೀವು ಹೇಳಿದ್ರಿ ಸಂಪತ್ತು ತುಂಬಾ ಮುಖ್ಯ, ಕಲಿಯುಗದಲ್ಲಿ ಸಾಕಷ್ಟು ದುಡ್ಡಿಲ್ಲದೆ ಎಲ್ಲ ಯಾವುದು ಕೂಡ ನಡೆಯೋದಿಲ್ಲ, ಎಲ್ಲದಕ್ಕೂ ಕೂಡ ದುಡ್ಡು ತುಂಬಾ ಪ್ರಾಮುಖ್ಯತೆಯನ್ನ ವಹಿಸಿದೆ ಅಂತ. ದುಡ್ಡು ಮಾತ್ರ ಪ್ರತಿಯೊಬ್ಬರಿಗೂ ಬೇಕಾಗಿದೆ, ಆದ್ರೆ ಈ ವ್ರತಾಚರಣೆ ಪೂಜೆ ಮಾತ್ರ ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾಗಿದೆಯಾ ಹಾಗಿದ್ರೆ? ಖಂಡಿತ ಇಲ್ಲ. ಯಾಕಂದ್ರೆ ಸ್ತ್ರೀಯಶು ಭಾಗ್ಯ ಪುರುಷಸ್ಯ ಚರಿತ್ರೆ. ಒಂದು ಹೆಣ್ಣಿನ ಕಾಲಗುಣದಲ್ಲಿ ಆ ಪುರುಷನ ಎಲ್ಲವೂ ಚರಿತ್ರೆ ಅಡಗಿರುತ್ತೆ. ಯಾಕಂದರೆ ನಾವು ಹೆಣ್ಣೇ
ಇಂಪಾರ್ಟೆಂಟ್. ಯಾಕಂದರೆ ಈ ಜಗತ್ತು ಸೌರಮಂಡಲದಲ್ಲಿರುವಂಥ ಗ್ರಹಗಳು ಎರಡೇ ಹೆಣ್ಣು ಗ್ರಹಗಳು, ಶುಕ್ರ ಮತ್ತು ಚಂದ್ರ. ಬುಧ ಇದ್ದಾನೆ, ಜೊತೆಯಲ್ಲಿ ಬುಧ 2 ರೂಪದಲ್ಲಿ ಅವರು ಇರ್ತಾರೆ. ಆದರೆ ಈ ಪ್ರಕೃತಿನೇ ಹೆಣ್ಣು ಮಕ್ಕಳು, ಅವರನ್ನು ಆರಾಧನೆ ಮಾಡೋದಕ್ಕೆ ನಮ್ಮ ಸಪೋರ್ಟ್ ಕೊಡಬೇಕಾಗಿರುವಂಥ ಪುರುಷ. ಹಾಗಾಗಿ ಪುರುಷ ಪ್ರಧಾನವಾಗಿರುವಂಥದ್ದು ಈ ಒಂದು ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಮಾಡುವಂಥದ್ದು ಈ ಒಂದು ವ್ರತವನ್ನು ಅವರಿಗೆ ಒಂದು ಸಪೋರ್ಟ್ ಸಹಾಯ ಮಾಡ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅದನ್ನು ಮಾಡುವಂಥ ಧರ್ಮ ಇದೆ, ಮಾಡಿಕೊಡ್ಬೇಕು.